ಆಮೇಲೆ ಎಲ್ಲ ಹಾಸನದಲ್ಲಿ ನಗರಸಭೆಯಾಗಿ 4 ವರ್ಷ ಐತೆ, ಅದಿರಲಿ. ಎಲ್ಲ ಲ್ಯಾಂಡ್ ಮಾಫಿಯಾದವರು ಹಾಸನ ಸುತ್ತಮುತ್ತ ಇರೋದು ಖರಾಬ್ ಜಾಗ ಯಾವ ಬಿಡ್ತಾ ಇಲ್ಲ. ಕಚೇರಿ ದಯಮಾಡಿ ಸರ್ಕಾರದ ಆಸ್ತಿ ಉಳಿಸಿ, ಫಸ್ಟು ನಿಮ್ಮ ಕಚೇರಿ ಕ್ಲೀನ್ ಮಾಡ್ಕೊಂಡು ಬೇರೆ ಕಡೆಗೆ ಹೋಗಿ. ಆಮೇಲೆ ಅಧಿಕಾರಿಗಳನ್ನ MLAಗಳು ಕರೆದ್ರೆ, ಸರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತೀವಿ ಅಂತಾರೆ. ದಿನ ಬೆಳಗ್ಗೆ ಎದ್ದು ಅಲ್ಲಿ 8 ಗಂಟೆಗೆ ಬರೋಕ್ಕೆ ಹೇಳಿ 2 ಗಂಟೆ ಅವ್ರು ಮಾತಾಡ್ಸಲ್ಲ, ಮತ್ತೆ ವಾಪಸ್ ಬರೋದು. ನಾನು ಹೇಳಿ ಫಸ್ಟ್ ಅವ್ರು ಕಚೇರಿ ಮಾಡ್ಕೊಳ್ಳಿ, ಏನು ಬೇಕೋ ಮಾಡಲಿ. ನಾನು ಜನ ಇದು ಮಾಡೋದು ಅವೆಲ್ಲ ನಾನು ಮಾಡ್ತೀನಿ. ಆದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ಇಷ್ಟೇ ನಾನು ಹೇಳೋದು. ನಾನು MLA ಕೆಲಸ ಮಾಡಿದ್ದೀನಿ, ಮಂತ್ರಿಯಾಗಿ ಮಾಡಿದ್ದೀನಿ. ನಿಮ್ಮ ಕಂದಾಯ ಇಲಾಖೆ ಮಂತ್ರಿಗಳು ರಿವ್ಯೂ ಮಾಡ್ತಾರೆ, ಪಾಪ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ನಾನು ಹೇಳೋದು ಕೂಡಲೇ ತಮ್ಮ ಕಚೇರಿನಲ್ಲಿರೋ ಕಡತಗಳನ್ನ SLO ಕಚೇರಿ ಇರ್ಬೋದು, ಯಾಕೆ ರೈತರು ತಿರುಗಿಸ್ತೀರಿ? ತಿಂಗ್ಳುಗಟ್ಟಲೆ ಯಾಕೆ ಬೇಕು? ವಿಲೇವಾರಿ ಮಾಡಿ ಕೊಡಿ ಅವ್ರಿಗೆ. ಆಮೇಲೆ ಸೀನಿಯಾರಿಟಿ ಮೇಲೆ ಕೊಡಿ. ಲ್ಯಾಂಡ್ ಅಕ್ವಿಷನ್ ದುಡ್ಡು ಬಂದರೆ 15 ವರ್ಷಕ್ಕೆ ಕೊಡ್ತೀರಿ. ಇವತ್ತು ಮನೆಗೆ ಯಾಕೆ ಕೊಡಲ್ಲ? ಪಾಪ ರೈತರಿಗೆ ಕಳ್ಕೊಂಡವಲ್ಲ ಜಮೀನು. ಇವತ್ತು 14 ಕೋಟಿ ದುಡ್ಡು ಕೊಡಿಸಿದ್ದೀನಿ, ಕೊಡೋಕ್ಕೆ ಯಾಕೆ 1 ತಿಂಗಳು ಬೇಕು? ನಾನು ಇನ್ನೂ ಕೆಲವು ದಾಖಲೆಗಳ ಸಮೇತ ಬಿಡುಗಡೆ ಮಾಡ್ತೀನಿ. ದಾಖಲೆಗಳ ಸಮೇತ ಹಾಸನ ನಗರ ಸುತ್ತಮುತ್ತ ಏನೇನು ನಡೀತಾ ಇದೆ ಅನ್ನೋದು ದಾಖಲೆಗಳ ಸಮೇತನೇ ಮಾಡ್ತೀನಿ. ಇದು ನಾನು ಹೇಳೋದು ಜಿಲ್ಲಾಧಿಕಾರಿ ಬರೀತಾರಲ್ರಿ, ರಾಜ್ಯದ MDಯವರಿಗೆ, ಇದು ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳಿಗೆ, ನಾನು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳು ಬರೆದಿದ್ದಕ್ಕೆ ತಾವೇನು ಕ್ರಮ ತಗೊಂಡಿದ್ದೀರಿ, ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳು ಏನು ಕ್ರಮ ತಗೊಂಡಿದ್ದೀರಿ, ದಯಮಾಡಿ ಸಾರ್ವಜನಿಕವಾಗಿ ತಿಳಿಸ್ಬೇಕು. ಜಿಲ್ಲಾಧಿಕಾರಿಗಳೇ ಬರೀತಾರೆ. ರಾಜ್ಯದ ಆಡಳಿತ ನೋಡುವಂಥ ನಮ್ಮ ನ್ಯಾಯಾಧೀಶರು, ಪಾಪ ಗೌರವಾನ್ವಿತ ನ್ಯಾಯಾಧೀಶರು ಗಮನಕ್ಕೆ ತಂದು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಇದನ್ನ ಇದು ಮಾಡೋದು ಹೋದರೆ ಸರ್ಕಾರಕ್ಕೆ ಸಾರ್ವಜನಿಕರ ತೆರಿಗೆ ಹಣ ಸಾವಿರಾರು ಕೋಟಿ ಹೋಗುತ್ತೆ. ಲ್ಯಾಂಡ್ ಅಕ್ವಿಷನಲ್ಲಿ ನಡೀತಾ ಇರೋದು. ನಾನು ಲಾ ಸೆಕ್ರೆಟರಿ ಕೇಳಿದೆ. ಲಾ ಸೆಕ್ರೆಟರಿ ಏನು ಹೇಳ್ತಾರೆ? ಜಿಲ್ಲಾಧಿಕಾರಿಗಳು ಸರ್ಕಾರ ಯಾರು ನೇಮಕ ಮಾಡಿದರೆ ವಕೀಲರ ಪ್ರತಿ ತಿಂಗಳು ಒಂದು ಮೀಟಿಂಗ್ ಕರೆದು ಏನೇನಾಗಿದೆ, ಲ್ಯಾಂಡ್ ಅಕ್ವಿಷನ್ನಲ್ಲಿ ಏನೇನು ಲೋಪ ನಡೀತಾ ಇದೆ ಅದನ್ನು ಚರ್ಚೆ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆ, ಅವ್ರು ಮಾಡ್ಬೋದು ಅಂತ ಹೇಳ್ತಾರೆ. ಅದನ್ನು ಜಿಲ್ಲಾಧಿಕಾರಿಗಳು ಮಾಡಿ, ಸರ್ಕಾರದ ಹಿಂದಿನ ಜಿಲ್ಲಾಧಿಕಾರಿಗಳು ಏನು ಲೆಟ್ರ್ ಬರೆದವ್ರೆ ಸಾವಿರಾರು ಕೋಟಿ, ಅದನ್ನು ಡೀಟೇಲ್ ತನಿಖೆ ನಡೆಸಿ. ನೀವು ಯಾವ ಜಿಲ್ಲೆಲ್ಲ ಐತೆ ಕೂರಿಸ್ಕೊಳ್ಳಿ, SLO ಕೂರಿಸ್ಕೊಳ್ಳಿ, ತಹಸೀಲ್ದಾರ್ ಕೂರಿಸ್ಕೊಳ್ಳಿ, ನೀರಾವರಿ ಇಲಾಖೆ ಅಧಿಕಾರಿಗಳು ಕೂರಿಸ್ಕೊಳ್ಳಿ.